ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅರಮನೆ ಅಡಿಗೆ. ನಾವು ಇವತ್ತು ಹೆಲ್ದಿ ಆಗಿರುವಂಥ ಗಂಜಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಬೆಲ್ಲ, ಉದ್ದಿನ ಬೇಳೆ, ತೆಂಗಿನಕಾಯಿ ತುರಿ, ಏಲಕ್ಕಿ ಪುಡಿ. ಈ ಲೋಟದಲ್ಲಿ ನಾನು 1 ಲೋಟ ಉದ್ದಿನ ಬೇಳೆ ನೆನೆಸಿಟ್ಟಿದೆ. ಇದು ಅರ್ಧ ಗಂಟೆಗಳ ಕಾಲ ನೆಂದಿದೆ. ಅದು 1/4 ಕಪ್ಪಷ್ಟು ಉದ್ದಿನ ಬೇಳೆ ಆಗಿದೆ. ಸ್ವಲ್ಪ ತುಪ್ಪ, ಅದೇ ಕಪ್ಪಲ್ಲಿ ಬೆಲ್ಲ ತಗೊಳ್ಳಿ. ಮತ್ತೆ ನೆಂದಿರುವಂಥ ಉದ್ದಿನ ಬೇಳೆನ ಮಿಕ್ಸಿಲಿ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳಿ. ಇಲ್ಲಿ ನೋಡಿ, ಈ ಥರ ರುಬ್ಕೊಳ್ಳಿ. ಒಂದು ಬಾಣಲೆಯಲ್ಲಿ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಈ ತುಪ್ಪ ಮನೇಲಿ ಮಾಡಿರುವಂಥದ್ದು. ಈ ತುಪ್ಪದ ವಿಡಿಯೋ ನೋಡಬೇಕಂದ್ರೆ ಮೇಲಿರುವಂಥ ಐ ಬಟನ್ನ ಕ್ಲಿಕ್ ಮಾಡಿ. ತೆಂಗಿನಕಾಯಿ ತುರಿ ಹಾಕೊಳ್ಳಿ. ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಈ ಗಂಜಿಗೆ ನಾವು ಈ ಥರ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ. ಅದರಿಂದ ತುಪ್ಪ ಹಾಕಿ ನೀವು ಫ್ರೈ ಮಾಡಿ ಹಾಕೊಳ್ಳಿ. ನೋಡಿ, ಫ್ರೈ ಆಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನಾವು ರುಬ್ಬಿರುವಂಥ ಉದ್ದಿನ ಬೇಳೆಯಲ್ಲಿ ಸ್ವಲ್ಪ ಗಟ್ಟಿ ಇತ್ತು, ಅದರಲ್ಲಿ ನೀರು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. 1 ಲೀಟ್ರ್ ನೀರನ್ನ ಕಾಯಿಗೆ ಇಟ್ಕೊಳ್ಳಿ. ಅದಕ್ಕೆ ನಾವು ಮಿಕ್ಸ್ ಮಾಡಿರುವಂಥ ಉದ್ದಿನ ಬೇಳೆನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿಕೊಂಡೇ ಇರಬೇಕು, ಇಲ್ಲ ಅಂದರೆ ಗಂಟಾಗ್ಬಿಡುತ್ತೆ. ಇದು ಸ್ವಲ್ಪ ಗಟ್ಟಿ ಆಗೋದ್ರೆ ನೀವು ಬೇಕಿದ್ರೆ ಕಾಯಿಸಿಟ್ಕೊಂಡಿರಿ, ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಬೇಯಿಸ್ಕೊಳ್ಳೋಣ. ತುಂಬ ಹೆಲ್ತಿ ಆಗಿರುವಂಥ ಗಂಜಿ ಇದು. ಇದನ್ನು ವಾರಕ್ಕೆ 1 ಟೈಮ್ ಆದರೂ ಮನೇಲಿರೋರೆಲ್ಲ ಮಾಡ್ಕೊಂಡು ಕುಡಿಬೇಕು. ಅದರಲ್ಲೂ ಈ ವಯಸ್ಸಾಗಿರುವಂಥವ್ರಿಗೆ ಮಾಡಿಕೊಡ್ಲೇಬೇಕು. ಬೆಳೆಯುವಂಥ ಮಕ್ಳಿಗೂ ಮಾಡಿಕೊಡಿ. ಎಲ್ಲರಿಗೂ ಚಿಕ್ಕ ಲೋಟದಲ್ಲಿ ನಾವು ನೆನೆಸಿಟ್ರೆ ಅದರಲ್ಲಿ ಮನೇಲಿರುವಂಥವರೆಲ್ಲ ಗಂಜಿ ಕುಡಿಬೋದು. ಹೆಲ್ತಿ ಗಂಜಿ. ಇದಕ್ಕೆ ಬೆಲ್ಲ ಹಾಕೊಳ್ಳೋಣ. ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಕರಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಉದ್ದಿನ ಬೇಳೆಯಲ್ಲಿ ತುಂಬ ಫೈಬರ್ ಇರುತ್ತೆ, ಅದಕ್ಕೆ ಬೇಗ ಇದು ಜೀರ್ಣ ಆಗಿಬಿಡುತ್ತೆ. ನೋಡಿ, ಮಿಕ್ಸ್ ಆಗಿದೆ. ಈ ಟೈಮಲ್ಲಿ ನಾವು ತೆಂಗಿನಕಾಯಿ ಹುರಿದಿರುವಂಥದ್ದು ಹಾಕೊಳ್ಳೋಣ. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಳ್ಳಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಪುಡಿ ಹಾಕೋದ್ರಿಂದ, ಅದರಿಂದ ಹಾಕೊಳ್ಳಿ. ತುಪ್ಪ ಹಾಕೊಳ್ಳಿ. ತುಪ್ಪ ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಗಂಜಿ ಮಾಡಿಕೊಡೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಮೂಳೆಗಳಿಗೆಲ್ಲ ಶಕ್ತಿ ಕೊಡುತ್ತೆ. ಮತ್ತು ಆಫೀಸಲ್ಲಿ ಕೆಲಸ ಮಾಡುವಂಥವ್ರಿಗೆಲ್ಲ ಬ್ಯಾಕ್ ಪೇನ್ ಬರಲ್ಲ. ವಾರಕ್ಕೆ 1 ಟೈಮ್ ಆದರೂ ನೀವು ಮನೇಲಿ ಮಾಡಿಕೊಡಿ ಈ ಥರ ಗಂಜಿನ. ಇದು ಶುಗರ್ ಇರೋರು ನಾವು ಬೆಲ್ಲ ಬೇಡ ಅಂತಂದರೆ ಅವ್ರಿಗೆ ಉಪ್ಪು ಹಾಕಿ ಈ ಥರ ಸೇಮ್ ಮೆಥಡಲ್ಲಿ ಮಾಡಿಕೊಡಿ. ಅವರು ಕುಡ್ಕೊಳ್ತಾರೆ, ಅವ್ರಿಗೂ ಕೈಕಾಲಕ್ಕೆ ಶಕ್ತಿ ಬರುತ್ತೆ. ನೋಡಿ, ರೆಡಿಯಾಗಿದೆ ಉದ್ದಿನ ಬೇಳೆ ಗಂಜಿ. ಮನೇಲಿ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.